ಏನು ಪೂಜೆ ಮಾಡ್ತಾ ಇದ್ದಾರಲ್ಲ 2024ರಲ್ಲಿ ಆಗಿದ್ದಂಥ ಕಾಮಗಾರಿನ ಇಷ್ಟು ಡಿಲೇ ಆಗ್ಬೇಕಾದ್ರೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಕಾಂಟ್ರಾಕ್ಟರ್ನ ಕರೀರಿ, ನೀವು ಏನಾಯ್ತು ಅಂತ ಕೇಳಿ. ಅದು ಏನು ಇವರು ಮಾತುಕತೆ ಹೊಂದಾಣಿಕೆ ಇರ್ತದಲ್ಲ, ಅದನ್ನ ಇಷ್ಟು ದಿನ ಡಿಲೇ ಮಾಡಿದ ಕಾರಣ ಇವರು ಸೆಟ್ಲ್ಮೆಂಟ್ ಆಗಕ್ಕೆ. ಸೆಟ್ಲ್ಮೆಂಟ್ 2024 3ನೇ ತಿಂಗಳಲ್ಲಿ ಆದಂತ ಕೆಲಸನ ಇಷ್ಟು ದಿನ ಯಾಕೆ ಆಗ್ಲಿಲ್ಲ ಅನ್ನೋದು ಬೇಕಲ್ವಾ? ಇವ್ರದೇ ಸರ್ಕಾರ, ಇವ್ರದೇ ಮುಖ್ಯಮಂತ್ರಿ, ಇವ್ರದೇ ಉಪಮುಖ್ಯಮಂತ್ರಿ, ಆ ಕೆಲಸನ ಅವತ್ತು ಗುದ್ಲಿ ಪೂಜೆ ಮಾಡಿದ್ರಲ್ವಾ ಮುಖ್ಯಮಂತ್ರಿಗಳು ಬಂದು. 8 ತಿಂಗಳು 9 ತಿಂಗಳು ಬೇಕಾ ಸ್ವಾಮಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ? ನಿಮ್ ಮಂತ್ರಿ ನೀವೇ ಯೋಚನೆ ಮಾಡಿ. ನಾನು ಯಾರ ಬಗ್ಗೆ ಏನು ಹೇಳಲ್ಲ, ಅವ್ರ ಪೂಜೆ 150 ಸರಿ ಮಾಡ್ಕೊಂಬಿಡ್ಲಿ. ಇದು ಏನಕ್ಕೆ ಡಿಲೇ ಆಯ್ತು ಅದಕ್ಕೆ ಉತ್ತರ ಕೊಡ್ಲಿ. ನಾವು ನಮ್ಮ ನಗರಸಭೆ ಸದಸ್ಯರುಗಳೆಲ್ಲ ಹೋಗಿ ಆ ಕಾಂಟ್ರಾಕ್ಟರ್ ಕೇಳಿ ಇಲ್ಲಿ ಆಗಕ್ಕೆ ಬಿಡ್ತಾ ಇಲ್ಲ MLA ಅವರು ಅಂದಾಗ ನಾವು ಅದ್ರ ವಿರುದ್ಧ ಓಡಾಡಿ ಕೆಲಸ ಅವ್ರ ಕೃಪಾನಂದ ಹೇಳಿ ಆ ಭಾಗದ ನಾವು ನಗರಸಭೆ ನಾಮಿನಿ ಸದಸ್ಯರು ಮಾಡಿದಾಗ ಅವ್ರ ಕಡೆಯಿಂದಲೂ ಕಳಿಸಿದೀವಿ ಅಲ್ಲಿಗೆ. ಇದನ್ನ 9 ತಿಂಗಳು 10 ತಿಂಗಳು ಡಿಲೇ ಆಯ್ತಲ್ಲ, ಇನ್ನೊಂದು ತಿಂಗಳು ಹೋಗ್ಬಿಟ್ರೆ 1 ವರ್ಷ ಆಗ್ತದೆ. 1 ವರ್ಷ ಶಂಕುಸ್ಥಾಪನೆ ಆಗಿದ ಕೆಲ್ಸಕ್ಕೆ 1 ವರ್ಷ ಬೇಕಾ ಸಮಯ ಕೆಲಸ ಸ್ಟಾರ್ಟ್ ಮಾಡಕ್ಕೆ? ಅದು ಒಂದರಲ್ಲೇ ಸಾಕು, ಇವ್ರು ಯೋಗ್ಯತೆ ಏನು ಅಂತ ಗೊತ್ತಾಗ್ತದೆ. ಆಮೇಲೆ ಈಗ ನನ್ನ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲೇನೆ ಸುಮಾರು 4 ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾರೋ ಒಬ್ರು ದಾನಿ ಒಂದು ಅಂಗನವಾಡಿ ಕಟ್ಕೊಟ್ಟವ್ರೆ ಸ್ವಾಮಿ. ಆ ಅಂಗನವಾಡಿ ಕಟ್ಕೊಟ್ಟಿರೋದನ್ನ ಉದ್ಘಾಟನೆ ಮಾಡಕ್ಕೆ ಇವ್ರು ಟೈಮ್ ಕೊಡ್ತಾ ಇಲ್ಲ. ನಾನು ಮಾಡಿದೆ, CDP ಅವ್ರು ಬೇಕಾದ್ರೆ ಕೇಳಿ ನೀವು, ಆಮೇಲೆ ನಮ್ಮ ಪಂಚಾಯತಿ PDO ಕೇಳಿ, ಎಲ್ಲ ಅದುರ್ತಾರೆ ಸ್ವಾಮಿ. ಏನ್ ಕದರ್ಬೇಕು? ಅವ್ರು ತಿಳ್ಕೊಂಡಿರ್ಬೋದು. ಒಬ್ಬ ಅಧಿಕಾರಿನ ಎದುರಾಕೊಂಡ್ರೆ ಅವ್ರಿಗೇನು ಸರ್ಕಾರ ಐತೆ MLA ಐತೆ ಅಂತ ಎದುರ್ತಾವ್ರು ಅಷ್ಟೇ. ಅವ್ರಿಗೆ ಅವ್ರ ಮನ್ಸಾರಿ ನೀವೇ ಮಾಧ್ಯಮದವರೇ ವಿಚಾರಿಸಿ ನೀವು, ಇವು MLA ಹೆಂಗೆ ಅಂತ ಹೇಳ್ಬಿಟ್ಟು. ಈಗ ನನ್ನ ಹತ್ರ PDO ನಮಗ್ ಬೇಡ ಅಂತ 1 ತಿಂಗಳು ಕೂತಿದ್ದೋ ನಾವು. ಏನೋ ಹಿಂದೆ ಇದ್ದವರು ಅಮ್ಮ ಅಂತ ಹಂಗ್ ಮಾಡೋರು ಹಿಂಗ್ ಮಾಡೋರು ಅಂತ. ಇಂಥವರೆಗೂ ನಾವ್ ಏನೋ ಅಮ್ಮನ ಮೇಲೆ ಒಂದು ಅಲಿಗೇಷನ್ ಮಾಡಿದ್ವಿ ಕೇಳಿ, ನಾವೇನ್ ಹೇಳ್ತಾ ಜನಕ್ಕೆ ಸ್ಪಂದಿಸಿ ಕೆಲಸ ಮಾಡ್ಕೊಡಿ. ಅಷ್ಟು ಬಿಟ್ರೆ ಈಗ ಹಂಗಾರೆ ನಮ್ಗೆ ಆ ಅಮ್ಮ ಯಾಕೆಂದ್ರೆ 3-4 ಕಡೆ ಕಿರಿಕ್ ಆಗಿತ್ತು ಅವ್ರ ಬಗ್ಗೆ ರೂಪಾ PDO ಅವ್ರ ಮೇಲೆ. ಆಮೇಲೆ ಬಂದ್ರು, ಅಣ್ಣ ನಾವು ಕೆಲಸ ಮಾಡ್ತೀವಿ ಮೇಡಮ್ ಅವರೇ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ ಅಂದ. ಕೇಳಿಬೇಕಾದ್ರೆ ನಮ್ಮ ಬಗ್ಗೆ ಏನೋ ನನ್ನ ಪಂಚಾಯತಿ ಒಳಗೆ ಒಂದು ಉಲ್ಕಡ್ಡಿ ನಾರಷ್ಟು ಅವ್ರ ಮೇಲೆ ಕಿರಿಕ್ ತಾಂಡಿದೀವಿ ಅಂತಂದ್ರೆ, ಇವರು ಒಂದು ಅಂಗನವಾಡಿನ ಉದ್ಘಾಟನೆ ಮಾಡ. ಈಗ ಅವ್ರಿಗೆ ಏನಂತ ಗೊತ್ತಾ, ದಾನಿಗಳಿಗೆ, ಈಗ ದಾನಿಗಳು ಯಾರು ಅವ್ರನ್ನ ಏನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ರು ಅಂದ್ರೆ ಅವ್ರನ್ನ ನಿರ್ನಾಮ ಮಾಡಾಕ್ ಬಿಡ್ತಾರೆ ಇವರು. ನಾನು ಪ್ರಾಧಿಕಾರ ಅಧ್ಯಕ್ಷ ಆದಾಗ ದೇವಸ್ಥಾನಗಳು ಈ ಊರಲ್ಲಿ ಸಣ್ಣ ಪುಟ್ಟ ಎಲ್ಲ ದಾನಿಗಳು ತಾವು ಇಸ್ಕೊಂಡೇ ಮಾಡಿರೋದು ನಾವು. ನಮ್ಮ ಅಪ್ಪಂದೇನು ಆಸ್ತಿ ಏನು ಇರಲಿಲ್ಲ, ಅದ್ರಾಗೆ ತಂದು ಮಾಡಿದ್ದು. ಅದನ್ನ ಇವರು ಎಷ್ಟು ಬೇಜಾರಾಗ್ತದೆ ಅಂದ್ರೆ, ನಾನೇನ ನಿಮ್ಗೆ ಇದನ್ನ ತಪ್ಪು ಮಾಹಿತಿ ಏನೋ ಕೊಡ್ತಾ ಇದ್ದೀನಿ. CDP ಅವ್ರಿಗೆ ಕೇಳಿ, PDO ಕೇಳಿ, ಆಮೇಲೆ MLA ಅವ್ರಿಗೆ PA ಗೆ ಕೇಳಿ, ನಾನು ಫೋನ್ ಮಾಡಿದ್ನ ಇಲ್ವಾ ಅಂತ ಕೇಳಿ. MLA ಅವ್ರಿಗೆ ನಮ್ಮ ಸ್ನೇಹಿತ ಕಾಂಗ್ರೆಸ್ ಮುಖಂಡರು ನಮ್ಮ ಏರಿಯಾದಲ್ಲಿ ಒಬ್ರು ನೆನ್ನೆ ಬಂದ್ರು ನನ್ನ ಹತ್ರಕ್ಕೆ ಪಂಚಾಯತಿಗೆ. ನೋಡಪ್ಪ ನಿನ್ನ ಎದುರಿಗೆ ಮಾಡ್ತೀನಿ, MLA ಫೋನ್ ಎತ್ತಲ್ಲ ಅಂದೆ. ಈಗ ನಾವು ಪ್ರೆಸ್ ಮೀಟ್ ಅಲ್ಲಿ ಇದ್ದೀವಿ, ಎತ್ತಕ್ಕಲ್ಲ. ಆಮೇಲೆ ನೋಡ್ ಮಾಡ್ಬೋದು. ಅವರು ಏನು ಮಾಡ್ಲಿಲ್ಲ ಅಂದ್ರೆ ದೇವರೇ ತಪ್ಪಾಗುತ್ತೆ. ಈ ಕೆಲಸ ಏನು ಕಾರಣ ಅಲ್ಲ, ಇವ್ರು ಸೆಟ್ಲ್ಮೆಂಟ್ ಆಗಕ್ಕೋಸ್ಕರ 1 ವರ್ಷ ಡಿಲೇ ಮಾಡಿದ್ರು ಸಮಯ ಇದು ಕೆಲಸಕ್ಕೆ. ಯಾಕೆ ಇವ್ರು ಎಷ್ಟರ ತನ್ಕೊಳ್ಳಿ ಆ ಕೆಲಸ ಅವಾಗ ಸ್ಟಾರ್ಟ್ ಮಾಡ್ಬಿಡ್ಬೇಕಾಯ್ತು. ಅರ್ಥವರ್ಕ್ ಅವಾಗೆ ಮಾಡ್ಬಿಟ್ಟಿದ್ರೆ ಇವ್ರನ್ನ ಬೇಷ್ MLA ತುಂಬಾ ಜನಪ್ರಿಯವಾದ MLA ನೀವೇ. ಈಗ ನಾನು ಒಪ್ಪಲ್ಲ ಇವ್ರನ್ನ. ಯಾಕೆಂದ್ರೆ 1 ವರ್ಷ ಡಿಲೇ ಆಗಿದ್ ಕಾರಣ ಹೇಳ್ರಿ. ಏನಕ್ಕೆ ಡಿಲೇ ಆಯ್ತು? ಮುಖ್ಯಮಂತ್ರಿ ಬಂದು ಪೂಜೆ ಮಾಡೋದು ಹಿಂದೆನೇ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನೋಡಪ್ಪ ರಾಜ ಹುಲಿ ಏನ್ಬೋದಾಯ್ತು. ಈ ಇಲಿ ಆಗವ್ರವ್ರು ಇಲಿ. ನಾನು ಹೇಳ್ತೀನಿ, ನಾನು ಹೇಳ್ತಾನೆ ಇದ್ದೀನಿ ನೋಡ್ರಿ, ಯಾರನ್ನು ಎದುರಾಕೊಂಬೇಡ್ರಿ, ಎಲ್ಲರಿಗೂ MLA ನೀವು ಅಂತ ಯಾವ ಪ್ರೆಸ್ ಮೀಟ್ ಮಾಡ್ದಾಗೆಲ್ಲ